ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಇದೇನು ಉಮೇಶಣ್ಣ, ಬೆಳಗ್ಗೆಲ್ಲ ಬಂದ್ಬಿಟ್ಟು ನಮ್ಮನೆ ಮುಂದೆ ಶರಣ ಕೂಗ್ತಿದ್ದೀರಾ? ಏನು ಸಮಾಚಾರ? ನನಗೆ ಈ ಅಯ್ಯಪ್ಪ ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋಂಥ ಖುಷಿ ಜಾಸ್ತಿ ಆಗ್ಬಿಡೈತೆ, ಕುತೂಹಲ ಜಾಸ್ತಿ ಆಗ್ಬಿಡೈತೆ. ದುಬೈ ರಾಜಣ್ಣವ್ರೆ, ನಿಜವಾಗ್ಲೂ ಈ ಅಯ್ಯಪ್ಪ ಸ್ವಾಮಿಗಳ ಕತೆ ತಿಳ್ಕೊಬೇಕು. ಈ ಶಬರಿಮಲೆ ಅಂತಂದ್ರೇನು, 48 ರಥ ಅಂತಂದ್ರೇನು, ಅಯ್ಯಪ್ಪ ಸ್ವಾಮಿಗಳು ಯಾಕೆ ಕಪ್ಪು ಬಟ್ಟೆನ ಧರಿಸ್ತಾರೆ, ಇರುಮುಡಿನ ಯಾಕೆ ಹೊತ್ಕೊಂಡು ಹೋಗ್ತಾರೆ, ಮತ್ತು ಆಮೇಲೆ ಈ ಮಕರ ಜ್ಯೋತಿ ಅಂತಂದ್ರೇನು, ಇವೆಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂತ ಭಾಳ ಕುತೂಹಲ ಆಗ್ಬಿಡೈತೆ. ಈ ಎಲ್ಲ ವಿಚಾರ ಗೊತ್ತಿರೋದು ನಮ್ಮ ಕರಿಯಪ್ಪಣ್ಣರಿಗೆ. ಬರ್ರಿ, ನಾವು ಕತೆ ಕೇಳ್ಕೊಳ್ಳೋಣ, ನೀವು ಕತೆ ಕೇಳ್ಕೊಳ್ರಿ. ಪುಣ್ಯನ ಸಂಪಾದನೆ ಮಾಡ್ಕೊಳ್ಳೋಣ. ಬರೀ ಹೋಗೋಣ ಕರಿಯಪ್ಪಣ್ಣವ್ರ ಮನೆಗೆ. ನಾನು ಜನನೆಲ್ಲ ಸೇರಿಸ್ಬಿಟ್ಟಿದ್ದೀನಿ ಕರಿಯಪ್ಪಣ್ಣವ್ರ ಮನೆ ಹತ್ರ. ಇಷ್ಟೊತ್ತಿಗೆಲ್ಲ ಬಂದಿರ್ತಾರೆ. ಬರೀ ಹೋಗೋಣ. ಸ್ವಾಮಿ ಶರಣು. ನಡೀರಪ್ಪ. ಅಯ್ಯಪ್ಪನ ಇಚ್ಛೆ ಹಂಗೆ ಆಗಲಿ, ನಡೀರಿ ಹೋಗೋಣ. ಉಮೇಶಣ್ಣ, ಇದೇನಣ್ಣ ಜನ ಹಿಂಗೆ ಸೇರಂಗೆ ಮಾಡ್ಬಿಟ್ಟಿದ್ದೆ ನೀನು? ಏನಣ್ಣ ಅಯ್ಯಪ್ಪ ಸ್ವಾಮಿ ಭಕ್ತಿಗೆ ಅಂತಂದ್ರೆ ನೋಡ್ರಿ ಜನ ಹಿಂಗೆ ಸೇರ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಬಿಟ್ರತ್ಲಾಗೆ. ಅಯ್ಯಪ್ಪ ಸ್ವಾಮಿ ವ್ರತದ ಕಥೆನ ಕೇಳಕ್ಕೆ ಇಷ್ಟೊಂದು ಜನ ಸೇರಿದ್ರಂದ್ರೆ ನೀವು ಜನ ಸೇರಿಸಿದ್ರಿ ಅಂತಂದ್ರೆ ನಿಜವಲ್ಲವೋ ಗ್ರೇಟು. ಏನ ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಅಯ್ಯಪ್ಪ ಸ್ವಾಮಿ ವ್ರತ ಕಥೆಗಳನ್ನು ಬರ್ರಿ ಅಂತ ಹೇಳಿ ಕೂಡಲೇ ಇಷ್ಟೊಂದು ಜನ ಬಂದವರಲ್ಲ. ನಿಜವಾಗ್ಲೂ ಇವ್ರು ಭಕ್ತಿ ಶಿರದಾಗೆ ನಾನು ಸೆಲ್ಯೂಟ್ ಹೊಡಿಬೇಕು. ಕರಿಯಪ್ಪಣ್ಣ ಬೇಗ ಬರ್ರಿ ನೀವು. ಅಯ್ಯಪ್ಪ ಸ್ವಾಮಿದು ವ್ರತನ ಕತೆ ಕೇಳಬೇಕು ಅಂತ ಹೇಳಿದ್ವಲ್ಲ, ಎಲ್ಲ ಬಂದಿದ್ದೀವಿ. ನೀವು ಕತೆ ಹೇಳೋದೆ ನಾವು ಕೇಳ್ತಿರೋದೆ, ತಿಳ್ಕೊಂಡು ಪಾವನರಾಗ್ತೀವಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೀವು ಇಷ್ಟೊಂದು ಜನ ಅಯ್ಯಪ್ಪ ಸ್ವಾಮಿ ವ್ರತದ ಕಥೆನ ಕೇಳಕ್ಕೆ ಬಂದಿರೋದು ನನಗೆ ಭಾಳ ಖುಷಿ ಆಯಿತು. ಈ ಶ್ರದ್ಧೆ ಭಕ್ತಿಯೆಲ್ಲ ಈ ನಮ್ಮ ಉಮೇಶ್ ಅಣ್ಣಂಗೆ ಸಲ್ಬೇಕು. ಹೋಟ್ಲು ಉಮೇಶ್ ಅಣ್ಣ ಇದ್ದಾರಲ್ಲ, ಅವರಿಗೆ ಸಲ್ಬೇಕು. ಅವರೇ ಇಷ್ಟಕ್ಕೆಲ್ಲ ಕಾರಣ. ಹೇಳ್ತೀನಿ ಕೇಳ್ರಿ. ಈ ಶಬರಿಮಲೆ ಅಂತಂದರೆ ಒಂದು ಬೆಟ್ಟ. ಅಯ್ಯಪ್ಪ ಸ್ವಾಮಿಗಳು ತನ್ನ ಭಕ್ತರ ಕಷ್ಟನ ಉದ್ಧಾರ ಮಾಡೋಕ್ಕೋಸ್ಕರ ಬಂದು ನೆಲೆಸಿದಂಥ ಜಾಗ ಐತಲ್ಲ, ಅದೇ ಶಬರಿಮಲೆ. ಈ ಶಬರಿಮಲೆಗೆ ಯಾಕೆ ಶಬರಿಮಲೆ ಅಂತ ಹೆಸರು ಬಂತು ಅಂತಂದರೆ, ತ್ರೇತಾಯುಗದಲ್ಲಿ ಶ್ರೀರಾಮ ಬರ್ತಾರೆ, ನನಗೆ ದರ್ಶನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ವರ್ಷಬಿಡಿ ಮುಪ್ಪಾಗೋ ತನಕ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾದು ಕುಳಿತಂಥ ಒಂದು ಜಾಗವೇ ಅದು ಶಬರಿ ಇದ್ದಂಥ ಜಾಗ. ಅಲ್ಲೇ ಬಂದು ಅಯ್ಯಪ್ಪ ಸ್ವಾಮಿ ನೆಲೆಸ್ತಾರೆ. ಈ ಜಾಗನೇ ಶಬರಿಮಲೆ ಅಯ್ಯಪ್ಪ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಹೊಂದುತ್ತೆ. ಹ್ಞೂನಣ್ಣ. ಆಮೇಲೆ ಇವಾಗ 5 ದಿವಸ ಎಲ್ಲ ಹಾಕೊಂಬಿಟ್ಟು ಮಾಲೆನ ಸ್ವಾಮಿಗಳೆಲ್ಲ ಶಬರಿಮಲೆ ಹೋಗ್ತಾರಲ್ಲ, ಅದು ಸರಿನಾ? ಯಾವುದೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಳ್ಳೋರು, ಮೊದಲನೇ ಸರಿ ಮಾಲೆ ಹಾಕೊಳ್ಳೋರು 48 ದಿವಸ ವ್ರತ ಕಂಪಲ್ಸರಿ ಮಾಡಲೇಬೇಕು. 48 ದಿವಸ ಮಾಲೆ ಹಾಕೊಂಡ್ರೆ ಮಾತ್ರ ಅವರಿಗೆ ಸಿದ್ಧಿ ದೊರಕುತ್ತೆ, ಇಲ್ಲಾಂದರೆ ದೊರಕಲ್ಲ. ಒಮ್ಮೆ ಅಯ್ಯಪ್ಪ ಸ್ವಾಮಿಗಳು ಶನಿ ಪರಮಾತ್ಮ ಹತ್ರ, ಸ್ವಾಮಿ ನನ್ನ ಭಕ್ತರಿಗೆ ನೀವು 7 ವರ್ಷ ಕಷ್ಟ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಆವಾಗ ಶನಿಮಾತ್ಮ ದೇವರು, ಇಲ್ಲ, ನಾನು ದೇವಾದಿ ದೇವತೆಗಳನ್ನೇ ಬಿಟ್ಟಿಲ್ಲ, ಮಹಾದೇವನ್ನೇ ಬಿಟ್ಟಿಲ್ಲ, ಅವ್ರಿಗೆ 7 ವರ್ಷ ಕಷ್ಟ ಕೊಟ್ಟಿದ್ದೀನಿ, ಇನ್ನು ನಿನ್ನ ಭಕ್ತರಿಗೆ ನಾನು ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ಸ್ವಾಮಿ, ನೀವು 7 ವರ್ಷ ಕೊಡೋಂಥ ಏನದು ಶಿಕ್ಷೆ ಇದೆಯಲ್ಲ, ಅದನ್ನು 48 ದಿವಸನೇ ಕೊಡ್ರಿ. ಆ ಒಂದು 48 ದಿನದಲ್ಲಿ ನನ್ನ ಭಕ್ತರು ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ತಣ್ಣೀರು ಸ್ನಾನ ಮಾಡ್ತಾರೆ, ದಿನಕ್ಕೆ 1 ಹೊತ್ತು ಊಟ ಮಾಡ್ತಾರೆ, ಬೆಳಗ್ಗೆ ಸಂಜೆ ಸ್ವಾಮಿನ ಪೂಜೆ ಮಾಡ್ತಾರೆ, ಶ್ರದ್ಧೆ ಭಕ್ತಿಯಿಂದ ನಡ್ಕೋತಾರೆ, ಬರಿಗಾಲಲ್ಲಿ ನಡೀತಾರೆ. ನಿನಗೆ ಇಷ್ಟವಾದಂಥ, ನಿನಗೆ ಪ್ರಿಯವಾದಂಥ ಕಪ್ಪು ಇದೆಯಲ್ಲ, ಆ ಕಪ್ಪು ಬಟ್ಟೆನೇ ತೊಟ್ಕೊಳ್ತಾರೆ. ಕಪ್ಪು ವಸ್ತ್ರದಲ್ಲೇ ಇರುಮುಡಿಯನ್ನು ಕಟ್ಕೊಂಡು ಶಬರಿಮಲೆಗೆ ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಶನಿ ಪರಮಾತ್ಮ ಇದಕ್ಕೆಲ್ಲ ಖುಷಿಯಾಗಿ ಒಪ್ಪಂದದ ಮೇಲೆ ಮಾಡಿಕೊಂಡು ಒಪ್ಕೊಳ್ತಾರೆ ಶನಿ ಪರಮಾತ್ಮ. ಹಾಗಾಗಿ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಶನಿದೇವನಿಗೆ ಇಷ್ಟವಾದಂತಹ ಕಪ್ಪು ವಸ್ತ್ರನೇ ತೊಟ್ಕೊಳ್ತಾರೆ, ಕಪ್ಪು ವಸ್ತ್ರದಲ್ಲೇ ಇರುಮುಡಿಯನ್ನು ಕಟ್ಕೊಳ್ತಾರೆ. ಈ ರೀತಿ 48 ದಿವಸ ಮಾಲೆ ಹಾಕೊಂಡವರಿಗೆ ನಿಜವಾಗ್ಲೂ ಸಿದ್ಧಿ ಲಭಿಸುತ್ತೆ, ಕಷ್ಟ ದೂರ ಆಗುತ್ತೆ. ಆಮೇಲೆ ಈ ಕಪ್ಪು ಬಟ್ಟೆನ ಯಾಕೆ ಧರಿಸ್ತಾರೆ ಅಂತಂದ್ರೆ ಅದಕ್ಕೆ ಇನ್ನೊಂದು ವೈಜ್ಞಾನಿಕ ಕಾರಣ ಇದೆ. ಈ ನಮ್ಮ ಅಯ್ಯಪ್ಪ ಸ್ವಾಮಿಗಳು ಯಾವಾಗಲೂ ಚಳಿಗಾಲದಲ್ಲೇ ಮಾಲೆ ಹಾಕೊಳ್ಳೋದ್ರಿಂದ ಚಳಿಗಾಲದಲ್ಲಿ ವಿಪರೀತ ಚಳಿ ಥಂಡಿ ಇರುತ್ತೆ. ಈ ಒಂದು ಕಪ್ಪು ಬಟ್ಟೆಯನ್ನು ಧರಿಸೋದ್ರಿಂದ ದೇಹದ ಉಷ್ಣಾಂಶ ಸಮತೋಲನ ಸ್ಥಿತಿಯಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ವೈಜ್ಞಾನಿಕ ಕಾರಣ ಇದೆ. ಕರಿಯಪ್ಪ, ಈ ಅಯ್ಯಪ್ಪ ಸ್ವಾಮಿಯರು ಇರುಮುಡಿ ಕಟ್ತಾರಲ್ಲ, ಆ ಇರುಮುಡಿ ಅಂತಂದ್ರೆ ಏನು, ಅದ್ರ ಬಗ್ಗೆ ಹೇಳಲ್ಲ? ತಿನ್ನೇಕೊಡ್ರೆ ಅದ್ರ ಬಗ್ಗೆನೇ ಹೇಳದಿರ್ತೀನಿ ನಾನು ಅದ್ರ ಬಗ್ಗೆ ಹೇಳದಿರ್ತೀನಿ. ಇವಾಗ ಇರುಮುಡಿ ಅಂತಂದರೆ ಅಯ್ಯಪ್ಪ ಸ್ವಾಮಿಗಳು ಒಮ್ಮೆ ಹುಲಿ ಹಾಲನ್ನ ಕರ್ಕೊಂಬರೋಕ್ಕೋಸ್ಕರ ಹುಲಿ ಬೇಟೆಗೆ ಅಂತ ಹೇಳ್ಬಿಟ್ಟು ಕಾಡಿಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ಕಾಡಿಗೆ ಹೋದಾಗ ಒಂದು ಕಪ್ಪು ಬಟ್ಟೆಯಲ್ಲಿ 2 ಗಂಟೆನ ಕಟ್ಕೊಂಡಿರ್ತಾರೆ. ಆ 2 ಗಂಟೆಯಲ್ಲಿ ಒಂದು ಪೂಜಾ ಸಾಮಗ್ರಿ ಇರುತ್ತೆ, ಇನ್ನೊಂದು ದಿನಬಳಕೆ ವಸ್ತು ಇರುತ್ತೆ. ಆ ಎರಡನ್ನೂ 1 ಗಂಟೆಯಲ್ಲಿ ಕಟ್ಕೊಂಡು ಹುಲಿ ಬೇಟೆಗಾಗಿ ಕಾಡಿಗೆ ಹೋಗ್ತಾರೆ. ಈ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಎಲ್ಲರೂ ಅಯ್ಯಪ್ಪ ಸ್ವಾಮಿಗಳು ಇರುಮುಡಿಯನ್ನು ಕಟ್ಕೊಂಡು ಹೋಗ್ತಾರೆ.
ಈ ಇರುಮುಡಿಯನ್ನು ಕಟ್ಕೊಂಡು ಹೋದವರಿಗೆ ತನ್ನ ಸ್ಥಾನದಿಂದ ಶಬರಿಮಲೆಗೆ ಹೋದಾಗ ಇರುಮುಡಿ ಕಟ್ಕೊಂಡು ಹೋದವರಿಗೆ ಮಾತ್ರ 18 ಮೆಟ್ಟಿಲುಗಳ ಮೂಲಕ ಪ್ರವೇಶವನ್ನು ನೀಡ್ತಾರೆ ಅಲ್ಲಿನ ಭಕ್ತಾದಿಗಳು. ಇರುಮುಡಿ ಕಟ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವ್ರನ್ನೇ ಇನ್ನೊಂದು ಬೇರೆ ದ್ವಾರದ ಮೂಲಕ ಸ್ವಾಮಿ ದರ್ಶನ ಮಾಡೋಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದಾಗತ್ತೆ. ಆದ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗೋರಲ್ಲ ಯಾರು ಸುಮ್ಮನೆ ಹೋಗಲ್ಲ ಕಣೆ ಹೇಳೋಣ. ಎಲ್ಲರೂ ಇರುಮುಡಿ ಕಟ್ಕೊಂಡೇ ಹೋಗ್ತಾರೆ. ಹೌದು ಸತ್ಯ, 100ಕ್ಕೆ 99 ಭಾಗ ಇರುಮುಡಿ ಕಟ್ಕೊಂಡೆ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸನ್ನಿಧಾನಕ್ಕೆ ಹೋಗೋದು. ಇನ್ನು ಉಳಿಕೆದಾರೆಲ್ಲ ಹೋಗಲ್ಲ. ಆಮೇಲೆ ಇನ್ನುವ ಒಂದು ಈ ಗುರುಸ್ವಾಮಿ ಆಗ್ಬೇಕಂತಂದ್ರೆ ಬಹಳ ಕಠಿಣ. ಯಾಕೆಂತಂದ್ರೆ ಗುರುಸ್ವಾಮಿ ಆಗೋಕ್ಕೆ ಬಯಸೋರು ಸುಮಾರು 5 ವರ್ಷ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಗುರುಸ್ವಾಮಿಗಳಿಂದ ಹಾಕೊಂಡಿರ್ಬೇಕು. ಅದ್ರ ಜೊತೆಗೆ ಈ ಮಕರ ಸಂಕ್ರಾಂತಿ ದಿವಸ ಮಕರ ಜ್ಯೋತಿಯನ್ನ 5 ವರ್ಷನೂ ನೋಡಿರ್ಬೇಕು ಅವರು. ಅಂಥವ್ರು ಮಾತ್ರ ಗುರುಸ್ವಾಮಿ ಆಗೋಕ್ಕೆ ಸಾಧ್ಯ. ಗುರುಸ್ವಾಮಿಗಳ ಕರ್ತವ್ಯ ಬಹಳ ದೊಡ್ಡದಿರುತ್ತೆ. ಯಾಕೆಂದ್ರೆ ತನ್ನ ಜೊತೆ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳ ಜವಾಬ್ದಾರಿಯನ್ನ ಅವರು ಹೊತ್ಕೋಬೇಕಾಗುತ್ತೆ. ಬೆಳಗ್ಗೆ ಬೇಗನೆ ಎದ್ದೇಳಿಸೋದಾಗಿರ್ಬೋದು, ಪೂಜೆಗೆ ಸಿದ್ಧ ಮಾಡ್ಕೊಳ್ಳೋದಾಗಿರ್ಬೋದು, ಇರುಮುಡಿಯನ್ನ ನಿಂತು ಕಟ್ಸೋದಾಗಿರ್ಬೋದು, ಮತ್ತೆ ಸಂಜೆ ಪೂಜೆ ಹೊತ್ತಿಗೆ ಸ್ವಾಮಿಗೆ ಶರಣ ಕೂಗಿದಾಗ ಎಲ್ಲರನ್ನು ಶರಣ ಕೂಗುವಂತೆ ಹೇಳೋದಾಗಿರ್ಬೋದು. ಒಟ್ಟು ಸಂಪೂರ್ಣ ಎಲ್ಲ ಸ್ವಾಮಿಗಳ ಜವಾಬ್ದಾರಿ ಗುರುಸ್ವಾಮಿಗಳದಾಗಿರುತ್ತೆ. ಗುರುಸ್ವಾಮಿಗಳ ಮಾತನ್ನ ಯಾರು ಕೂಡ ಜೂನಿಯರ್ ಸ್ವಾಮಿಗಳು ತೆಗೆದಾಕೋಕೆ ಬರೋದೇ ಇಲ್ಲ. ಕರಿಯಪ್ಪಣ್ಣ, ನೀವು ಮಕರ ಜ್ಯೋತಿ ಅಂತ ಹೇಳಿದ್ರಲ್ಲ, ಅದು ಸುಳ್ಳು, ಸುಮ್ಮನೆ ಯಾರು ಬೆಂಕಿ ಹಾಕಿ ಹೋಗ್ತಾರೆ ಇವರೇ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಏನದು? ಹೌದು, ಇದೇ ರೀತಿ ಜನಗಳು ಈ ಮಕರ ಜ್ಯೋತಿ ಎಲ್ಲ ಸುಳ್ಳು, ಯಾರೋ ಬೆಂಕಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಿದ್ರು. ಅವಾಗ ಕೇರಳ ಹೈಕೋರ್ಟ್ ಏನು ಮಾಡುತ್ತೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕಮಿಟಿಗೆ ಒಂದು ನೋಟಿಸನ್ನು ಕೊಡುತ್ತೆ. ಇಲ್ಲಿ ಕಾಣ್ತಕ್ಕಂಥ ಮಕರ ಜ್ಯೋತಿ ಏನು ಸುಳ್ಳು ಸತ್ಯವೋ ಏನು ಇದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ನೀವು ಕೋರ್ಟಿಗೆ ಕೊಡಬೇಕು ಅಂತ ಹೇಳುತ್ತೆ. ಅವಾಗ ಅಯ್ಯಪ್ಪ ಸ್ವಾಮಿ ಕಮಿಟಿಯವ್ರು ಏನು ಮಾಡ್ತಾರೆ, ಕೋರ್ಟಿಗೆ ಹೇಳ್ತಾರೆ, ಸ್ವಾಮಿ ಅಯ್ಯಪ್ಪ ದೇವರ ಗುಡಿಯ ಪೂರ್ವ ದಿಕ್ಕಿಗೆ ಬೆಟ್ಟದ ಮೇಲೆ ಅಲ್ಲಿ ಗಿರಿಜನರು ವಾಸ ಮಾಡ್ತಾರೆ. ಅವಾಗಿನ ಕಾಲಕ್ಕೆ ಅಯ್ಯಪ್ಪ ಸ್ವಾಮಿಗಳು ಅಲ್ಲಿನ ಗಿರಿಜನರಿಗೆ ಸಹಾಯ ಮಾಡಿರ್ತಾರೆ. ಆ ಸಹಾಯವನ್ನ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಮಕರ ಸಂಕ್ರಾಂತಿ ದಿವಸದಂದು ಅಲ್ಲಿ ಗಿರಿಜನರು ದೊಡ್ಡದಾಗಿ ಬೆಂಕಿ ಹಾಕಿ ದೇವರಿಗೆ ಪೂಜೆ ಪುನಸ್ಕಾರ ಹಬ್ಬ ಜೋರಾಗಿ ಜಾತ್ರೆಯನ್ನ ಮಾಡ್ತಾರೆ. ಆ ಒಂದು ಉರಿತಕ್ಕಂಥ ಬೆಂಕಿನೇ ಇಲ್ಲಿ ಮಕರ ಜ್ಯೋತಿಯಾಗಿ ನಾವು ಎಲ್ಲರೂ ಅದಕ್ಕೆ ಕೈ ಮುಗಿದು ಗೌರವವನ್ನು ಸಲ್ಲಿಸ್ತೀವಿ. ಅದೇನೇ ಇರಲಿ, ಒಟ್ಟು ಆವಾಗಿನ ಕಾಲಕ್ಕೆ ನಂಬಿಕೆ ಸಂಪ್ರದಾಯ ಈ ಒಂದು ಪದ್ಧತಿಯನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತಿದ್ದೀವಿ. ಅದು ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿ ಒಂದು ಶಕ್ತಿಯನ್ನೇ ಸರಿ ಅಂತ ಹೇಳ್ಬಿಟ್ಟು ಇವತ್ತಿಗೂ ಜನ ನಂಬಿದ್ದಾರೆ. ನಾವು ಕೂಡ ಗೌರವವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇರಳ ಹೈಕೋರ್ಟ್ಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಮಿಟಿಯವರು ಈ ಒಂದು ಸತ್ಯಾಂಶವನ್ನು ತಿಳಿಸ್ತಾರೆ. ಹೂನಪ್ಪ, ನನಗೂ ಇದನ್ನ ಹೇಳ್ತಾ ಇದ್ರಿ ಯಾರೋ. ನಾನು ಕೇಳಿಸ್ಕೊಂಡೆ, ನೀವು ಅದನ್ನೇ ಹೇಳಿದ್ದೀರಾ. ನನಗೆ ತುಂಬಾ ಇಷ್ಟ ಆಯ್ತು. ಈ ಅಯ್ಯಪ್ಪ ಸ್ವಾಮಿಗೆ ಜೈ. ಅಣ್ಣ, ಇವಾಗ ಅಯ್ಯಪ್ಪ ಸ್ವಾಮಿ ಒಂದು ಬಂಗಿಲ್ ಕುತ್ಕೊಂಡು ಜನಕ್ಕೆ ಬಂದ ಭಕ್ತಾದಿಗಳೆಲ್ಲ ಆಶೀರ್ವಾದ ಮಾಡ್ತಾರಲ್ಲ, ಆ ಬಂಗಿಲ್ ಯಾಕೆ ಕುತ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳಿ ನೀವು. ಹೌದು, ಈಗಿನ ಹೇಳಿದ್ನಲ್ಲ, ಈಗ ಗಿರಿಜನರು ಬೆಟ್ಟದ ಮೇಲೆ ಅಯ್ಯಪ್ಪ ಸ್ವಾಮಿ ಮಾಡಿದಂಥ ಸಹಾಯನ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಸಂಕ್ರಾಂತಿ ಹಬ್ಬದ ದಿವಸ ಅಲ್ಲಿ ಬೆಂಕಿ ಹಾಕಿ ಗೌರವವನ್ನು ಸಲ್ಲಿಸ್ತಾರೆ. ಈ ಬೆಂಕಿಯನ್ನ ನೋಡಿಕೊಂಡೆ ಅಯ್ಯಪ್ಪ ಸ್ವಾಮಿಯ ತಂದೆಯಾದಂತಹ ಬಂಜಳ ದೇಶದ ರಾಜ ಇರ್ತಾರಲ್ಲ, ಅವರು ಒಂದು ನಾನು ನಿನ್ನನ್ನು ಪಟ್ಟಾಭಿಷೇಕ ಮಾಡಿ ನೋಡಿ ರಾಜ ಮಾಡ್ಬೇಕಂತೇಳಿ ಭಾಳ ಖುಷಿಯಾಗಿದ್ದೆ. ಆ ಒಂದು ಪಟ್ಟಾಭಿಷೇಕನ ಮಾಡೋಕ್ಕೋಸ್ಕರ ಎಲ್ಲ ಒಡವೆ ವಸ್ತ್ರಗಳನ್ನೆಲ್ಲ ತಗೊಂಬಂದು ಹಾಕಿ ಸಂತೋಷ ಪಡಬೇಕು ಅಂತ 18 ಮೆಟ್ಲುಗಳ ಮೂಲಕ ಬರುವಾಗ ಅಯ್ಯಪ್ಪ ಸ್ವಾಮಿಗಳು ಎದ್ದು ನಿಲ್ಲೋಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಬಂದಾಳ ದೇಶದ ರಾಜ ಅಯ್ಯಪ್ಪ ಸ್ವಾಮಿಯವರ ತಂದೆ ಕೂತ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ರೇಷ್ಮೆ ವಸ್ತ್ರವನ್ನು ಮೊಣಕಾಲಿಗೆ ಸೇರಿಸಿ ಕಟ್ತಾರೆ. ಹಾಗಾಗಿ ಅವರು ಅದೇ ಭಂಗಿ, ಅಯ್ಯಪ್ಪ ಸ್ವಾಮಿ ದೇವರು ಇರ್ತಾರಲ್ಲ ಅದೇ ಭಂಗಿನಲ್ಲಿ ಕೂತ್ಕೊಂಡು ಎಲ್ಲರಿಗೂ ಅನುಗ್ರಹ ಆಶೀರ್ವಚನ ನೀಡಿ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯವರು ಆ ಒಂದು ವಸ್ತ್ರಬಂಧನದಲ್ಲಿ ಆ ಭಂಗಿಯಲ್ಲಿ ಕುಳಿತುಕೊಂಡೆ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಆಶೀರ್ವಾದ ನೀಡ್ತಾರೆ. ನೋಡಿದ್ರೆ ಕೇಳ್ಕೊಂಡ್ರೆ ಅಬ್ಬಬ್ಬಬ್ಬ, ಅಯ್ಯಪ್ಪ ಸ್ವಾಮಿ ಕಠಿಣ ವ್ರತ ಆಚರಣೆ ಮಾಡ್ಕಂಥವ್ರು ಈ ಎಲ್ಲ ಒಂದು ಘಟನೆಗಳನ್ನ ತಿಳ್ಕೊಬೇಕಾಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಳೋದು, ಕತ್ತಲೆಯಲ್ಲಿ ತಣ್ಣೀರು ಸ್ನಾನ ಮಾಡೋದು, ದೇವರ ಆರಾಧನೆ ಮಾಡೋದು, ಸ್ವಾಮಿ ಶರಣಕ್ಕೆ ಹೋಗೋದು, ಅದಾದ ನಂತರ ಶಕ್ತಿಯನ್ನು ಮಾಡೋದು, ಮತ್ತೆ ಮುಸ್ಸಂಜೆ ಆದ ಕೂಡಲೇ ಸ್ನಾನ ಮಾಡೋದು, ತಣ್ಣೀರು ಸ್ನಾನ ಮಾಡೋದು, ದೇವರ ಆರಾಧನೆ ಮಾಡೋದು, ನಾವು ಅಲ್ಲಿ ವಾಸ ಮಾಡೋಂಥ ಸ್ಥಳಗಳನ್ನ ಶುಚಿಯಾಗಿ ಇಟ್ಕೊಳ್ಳೋದು, ಪ್ರತಿಯೊಬ್ಬರನ್ನಲ್ಲೂ ಅಯ್ಯಪ್ಪ ಸ್ವಾಮಿನ ಕಾಣೋ ಉದ್ದೇಶದಿಂದ ಪ್ರತಿಯೊಬ್ಬರನ್ನು ಅಯ್ಯಪ್ಪ ಸ್ವಾಮಿ ಅಂತ ಕೂಗೋದು. ಇಷ್ಟೆಲ್ಲ ಮಾಡ್ಕೊಂಬಂದ್ರೆ ಹೊಸದಾಗಿ ಮಾಲೆ ಹಾಕೊಂಬಂದವರು ನಿಜವಾಗ್ಲೂ 48 ದಿವಸ ಮಾಡಿದಂಥ ಎಲ್ಲ ಒಂದು ಅಯ್ಯಪ್ಪ ಸ್ವಾಮಿಯವರಿಗೆ ಸಿದ್ಧಿ ಅಂತೂ ಖಚಿತ.
ಬಂದಾಳ ದೇಶದಲ್ಲಿ ಮಣಿಕಂಠ ಅಂತ ಅವ್ರನ್ನ ಕರಿತಾ ಇರ್ತದ್ರೆ. ಅವಾಗ ಆ ಮಣಿಕಂಠ ಅಯ್ಯಪ್ಪರನ್ನ ಮಣಿಕಂಠ ಅಂತ ಕರಿಬೇಕಾದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಭಾಳಷ್ಟು ಸಹಾಯವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿನ ಜನ ಏನು ಮಾಡ್ತಾರೆ, ಮಣಿಕಂಠ ಅವರನ್ನ ಅಯ್ಯ ಅಪ್ಪ ಅಂತ ಕರೆದು ಗೌರವ ಸಲ್ಲಿಸುತ್ತಾರೆ. ಇದಕ್ಕೋಸ್ಕರನೇ ಮಣಿಕಂಠ ಅವ್ರನ್ನ ಅಯ್ಯಪ್ಪ ಅಂತ ಹೇಳ್ಬಿಟ್ಟು ಕರೀತಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿದ್ರೆ ನೀವು ಅಯ್ಯಪ್ಪ ಸ್ವಾಮಿ ಮಣಿಕಂಠ ಅವರ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರ. ಹಾಗಾದರೆ ಅಯ್ಯಪ್ಪ ಸ್ವಾಮಿಗೆ ಎಲ್ಲರೂ ದಯವಿಟ್ಟು ಗೌರವ ಸಲ್ಲಿಸೋದನ್ನು ಕಲೀರಿ. ಚಳಿಗಾಲದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ವ್ರತನ ಮಾಡ್ತಿರ್ತಕ್ಕಂಥ ಎಲ್ಲ ಅಯ್ಯಪ್ಪ ಸ್ವಾಮಿಗಳಿಗೆ ಒಳ್ಳೇದಾಗಲಿ. ಹಾಗೇನೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.